ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪ್ರೇಮ್ ಕುಮಾರ್ ಮಾತಾಡೋದು. ಈಗ ರಾಷ್ಟ್ರಕವಿ ಕುವೆಂಪು ಅವರ ಜನಪ್ರಿಯ ವಾಲ್ಮೀಕಿ ರಾಮಾಯಣ ಅರಣ್ಯಕಾಂಡದ 7ನೇ ಅಧ್ಯಾಯ ಅಪಹರಣ ಕೇಳಿ. ಸೀತೆಯ ಮಾತಿನಂತೆ ರೋಷಗೊಂಡ ಲಕ್ಷ್ಮಣನು ರಾಮನನ್ನು ಕುರಿತು ಹೋದನೋ ಇಲ್ಲವೋ, ರಾವಣನು ಸನ್ಯಾಸಿಯ ವೇಷವನ್ನು ಧರಿಸಿ ಬೇಗನೆ ಸೀತೆಯ ಬಳಿಗೆ ಬಂದನು. ಕಮಂಡಲಧಾರಿಯಾದ ರಾವಣನು ರಾಮಲಕ್ಷ್ಮಣರಿಲ್ಲದ ಸೀತೆಯ ಬಳಿಗೆ ಬಂದದ್ದು ಇಲ್ಲದ ಸಂಧ್ಯೆಯ ಬಳಿ ಕತ್ತಲು ಬಂದಂತಾಯಿತು. ರಾವಣನನ್ನು ನೋಡಿ ಗೋದಾವರಿಯು ಹೆದರಿ ನಡೆದು ಮಂದವಾಗಿ ಚಲಿಸತೊಡಗಿದಳು. ಪೀತವಸನೆಯಾಗಿ ಬಾಷ್ಪಪೂರಿತಲೋಚನೆಯಾದ ಸೀತೆಯನ್ನು ನೋಡಿ ಮೋಹಗೊಂಡ ರಾವಣನು, ಮಂಗಳಾಂಗಿ ನೀನಾರು? ನಿನ್ನ ಹಲ್ಲು ಸಮವಾಗಿವೆ, ಕಣ್ಣು ವಿಶಾಲವಾಗಿವೆ, ನಿನ್ನೆ ತೊಡೆಗಳು ಆನೆಯ ಸೊಂಡಿಲಂತಿವೆ, ರತ್ನಾಭರಣಗಳಿಂದ ಕೂಡಿದ ನಿನ್ನ ಪಯೋದರಗಳು ಬಹು ಮನೋಹರವಾಗಿದೆ, ನಿನ್ನ ಕೇಶ ಭಾಷ ಸುದೀರ್ಘವಾಗಿವೆ. ನಿನ್ನಂತಹ ಹೆಂಗಸನ್ನು ನಾನು ದೇವತೆಗಳಲ್ಲಾಗಲಿ ಗಂಧರ್ವರಲ್ಲಾಗಲಿ ಮನುಷ್ಯರಲ್ಲಾಗಲಿ ನೋಡಲಿಲ್ಲ. ನಿನ್ನ ರೂಪ, ವಯಸ್ಸು, ಈ ನಿನ್ನ ಕಾಡಿನ ವಾಸ ಇವೆಲ್ಲ ನನಗೆ ಉನ್ಮಾದಗೊಳಿಸುತ್ತಿವೆ. ರಾಕ್ಷಸರ ವಾಸಕ್ಕೆ ತಕ್ಕ ಭೂಮಿ ಇದು. ಹೂ ಮುಡಿದು ಚಂದನಾದಿಗಳಿಂದ ಸಿಂಗರಿಸಿಕೊಂಡು ಗಂಡನೊಡನೆ ನೀನು ನಗರದಲ್ಲಿ ಸಮಸ್ತ ಸುಖಗಳಿಂದ ಅನುಭವಿಸಬೇಕು. ಹಾಗಿಲ್ಲದೆ ನೀನು ಇಲ್ಲಿ ಇರುವುದನ್ನು ನೋಡಿದರೆ ನಿನ್ನನ್ನು ದೇವತಾಸ್ತ್ರೀ ಎಂದು ತಿಳಿಯುತ್ತೇನೆ ಎಂದನು. ಸರಳ ಹೃದಯ ಸೀತಾದೇವಿಗೆ ರಾವಣನ ವಕ್ರಬುದ್ಧಿ ಗೋಚರವಾಗಲಿಲ್ಲ. ಅವನನ್ನು ನಿಜವಾದ ಯತಿಯನ್ನೇ ಭಾವಿಸಿ ಉಪಚರಿಸಿ ಭೋಜನ ಮಾಡುವಂತೆ ಪ್ರಾರ್ಥಿಸಿದಳು. ರಾವಣಿಗಾದರೋ ಸೀತೆಯನ್ನು ಕದ್ದೋಡಬೇಕೆಂಬ ಚಿಂತೆ ಮತ್ತು ಆತುರ. ಇತ್ತ ಸೀತೆ ಬಾರಿಗೂ ಶ್ರೀರಾಮನ ಹೋದ ದಿಕ್ಕನ್ನೇ ನೋಡುತ್ತಿದ್ದಳು. ಆದರೆ ಕಂಡದ್ದು ಹೆಗ್ಗಾಡೆ ಹೊರತು ರಾಮಲಕ್ಷ್ಮಣರಲ್ಲ. ಸೀತೆ ತಾನಾರೆಂಬುದನ್ನು ತಿಳಿ ಹೇಳಬೇಕೆಂದು, ಇಲ್ಲವಾದರೆ ಯತಿಯಾದ ತಾನು ಆಕೆಯನ್ನು ಶಪಿಸುವನೆಂದು ರಾವಣನು ಹೇಳಿದನು. ಸೀತೆ ಕ್ಷಣಕಾಲ ಯೋಚಿಸಿ ರಾವಣನನ್ನು ಕುರಿತು, ಎಲೈ ದ್ವಿಜೋತ್ತಮನೇ, ಜನಕರಾಯನ ಮಗಳಾದ ನನ್ನನ್ನು ಸೀತೆ ಎಂದು ಕರೆಯುತ್ತಾರೆ. ನಾನು ಶ್ರೀರಾಮನ ಹೆಂಡತಿ. ನನ್ನ ಗಂಡನು ತಂದೆಯಾದ ದಶರಥ ಮಾತಿನಂತೆ 14 ವರ್ಷ ವನವಾಸ ಮಾಡಲು ತಮ್ಮನಾದ ಲಕ್ಷ್ಮಣನೊಂದಿಗೆ ಇಲ್ಲಿ ಬಂದಿದ್ದಾನೆ. ನಾವು ಮೂವರು ಈ ಕಾಡಿನಲ್ಲಿ ಸಂಚರಿಸುತ್ತಿದ್ದೇವೆ. ಯತಿಪತಿಯೇ, ಒಂದು ಮುಹೂರ್ತ ಕಾಲ ಇಲ್ಲಿ ನಿಲ್ಲು. ನನ್ನ ಗಂಡನು ಬಹುಬೇಗ ಇಲ್ಲಿಗೆ ಬರುತ್ತಾನೆ. ಕಾಡಿನಲ್ಲಿ ತಿರುಗುತ್ತಿರುವ ನೀನಾರು? ನಿನ್ನ ಕುಲಗೋತ್ರಗಳನ್ನು ತಿಳಿಸು ಎಂದು ನುಡಿದು ತಾವು ಕಾಡಿಗೆ ಬಂದ ವೃತ್ತಾಂತವನ್ನು ಅವನಿಗೆ ವಿಸ್ತಾರವಾಗಿ ತಿಳಿಸಿದಳು. ಸೀತೆಯ ಮಾತಿಗೆ ರಾವಣನು, ಭದ್ರೆ, ರಾಕ್ಷಸೇಂದ್ರನಾದ ರಾವಣನೆಂದು ನನ್ನನ್ನು ತಿಳಿ. ದೇವಾಸುರ ಸಂಪನ್ನರು ನನ್ನನ್ನು ಕಂಡರೆ ಭಯದಿಂದ ನಡುಗುವರು. ಬಂಗಾರದ ಬಣ್ಣದ ದೇಹವುಳ್ಳನಾಗಿ ದಿವ್ಯ ವಸ್ತ್ರವನ್ನುಟ್ಟ ನಿನ್ನನ್ನು ನೋಡಿ ನನ್ನ ಹೆಂಡರಲ್ಲಿ ನನಗೆ ತಿರಸ್ಕಾರ ಉಂಟಾಗಿದೆ. ದೇವಿ, ನನ್ನ ಸ್ತ್ರೀಯರಿಗೆಲ್ಲ ನೀನು ಅಗ್ರಮಹಿಷಿಯಾಗಿ ಸಮುದ್ರದಿಂದ ಸುತ್ತುವರಿಯಲ್ಪಟ್ಟ ಲಂಕೆಯಲ್ಲಿ ನನ್ನೊಡನೆ ವಾಸ ಮಾಡು. ನೀನು ನನ್ನ ಹೆಂಡತಿಯಾಗುವುದಾದರೆ 5,000 ಸ್ತ್ರೀಯರು ನಿನಗೆ ದಾಸಿಯಾಗುತ್ತಾರೆ ಎಂದು ಕಾಮಾರ್ಥನಾಗಿ ನುಡಿದನು. ರಾವಣನ ಮಾತನ್ನು ಕೇಳಿ ಕೋಪಗೊಂಡ ಸೀತೆ ಅವನನ್ನು ಧಿಕ್ಕರಿಸಿ ನುಡಿದಳು. ಏರು ಪರ್ವತದಂತೆ ಶ್ರೀರಾಮನು ಅಚಲನು, ದೇವೇಂದ್ರನಿಗೆ ಸಮಾನನಾದವನು, ಸಾಗರದಂತೆ ಕದಲಿಸಲು ಅಸಾಧ್ಯನಾದವನು. ಅಂತಹ ಸತ್ಯಸುಂದರನಾದ ಶ್ರೀರಾಮನನ್ನೇ ನಾನು ಅನುಸರಿಸುವುದೆನ್ನಲ್ಲದೆ ನಿನ್ನನ್ನು ಬಯಸುವೆನೇ? ನನ್ನನ್ನು ನೀನು ಬಯಸಿದ್ದು ನರಿ ಸಿಂಹಿಣಿಯನ್ನು ಬಯಸಿದಂತಾಯಿತು. ಬಂಗಾರದ ಮರಗಳನ್ನು ನೋಡಬಯಸುವುದು ಒಂದೇ, ನನ್ನನ್ನು ನೋಡಬಯಸುವುದು ಒಂದೇ.
ರಾವಣ ಹರಿತ ಸಿಂಹದ ಬಾಯಿಂದ ಕ್ಷುದ್ರವಾದ ಸರ್ಪದ ಮುಖದಿಂದ ಕೋರೆದಾಡಿಗಳನ್ನು ಕೀಳ ಬಯಸುವೆಯಾ? ಕಾಲಕೂಟ ವಿಷವನ್ನು ಕುಡಿದು ಕ್ಷೇಮವಾಗಿ ಹಿಂತಿರುಗಲು ಸಾಧ್ಯವೇ? ಕಲ್ಲನ್ನು ಕಂಠಕ್ಕೆ ಬಿಗಿದುಕೊಂಡು ಸಮುದ್ರವನ್ನು ದಾಟಿ ಬಯಸುವನಂತೆ ನೀನು ನನ್ನನ್ನು ಬಯಸಿದೆ. ಶುದ್ಧ ನದಿಗೂ ಸಮುದ್ರಕ್ಕೂ ನರಿಗೂ ಸಿಂಹಕ್ಕೂ ಇರುವ ಅಂತರವು ನಿನಗೂ ರಾಮನಿಗೂ ಇರುವ ಅಂತರ. ಆದ್ದರಿಂದ ನೀನು ನನ್ನನ್ನು ಬಯಸುವುದು ಸರ್ವತಾ ಉಚಿತವಲ್ಲ. ಇಷ್ಟು ಮಾತನ್ನು ಧೈರ್ಯದಿಂದ ಹೇಳಿದರೂ ಸೀತೆ ಬಿರುಗಾಳಿಗೆ ಸಿಲುಕಿದ ಬಾಳೆಯಂತೆ ನಡುಗಿ ಹೋದಳು. ಸೀತೆಯ ಮಾತನ್ನು ಲಕ್ಷಿಸದೆ ರಾವಣನ ಮಂಗಳಾಂಗಿ, ಕುಬೇರನ ಹೊಳಹುಟ್ಟಿದವನು ನಾನು. ಅವನು ನನ್ನ ಮಲತಾಯಿಯ ಮಗ. ಇದಲ್ಲದೆ ದಶಕಂಠನಾದ ನನ್ನನ್ನು ನೋಡಿದರೆ ದೇವಗಂಧರ್ವರು ಓಡಿ ಹೋಗುತ್ತಾರೆ. ಕುಬೇರನ ಪುಷ್ಪಕ ವಿಮಾನವನ್ನು ಬಲಪ್ರಯೋಗದಿಂದಲೇ ನಾನು ಸೆಳೆದು ತಂದೆ. ನನ್ನನ್ನು ಕಂಡರೆ ವಾಯು ಎದರಿ ಸಂಚರಿಸುತ್ತಾನೆ. ಸೂರ್ಯನು ಶೀತಕಿರಣನಾಗುತ್ತಾನೆ. ನಾನು ಕುಳಿತ ಕಡೆ ಗಿಡಮರಗಳು ಅಲುಗಾಡುವು. ನದಿಗಳು ಗಂಭೀರವಾಗಿ ಮಂದಗತಿಯಾಗಿ ಹರಿಯುತ್ತವೆ. ಅಮರಾವತಿಗೆ ಸಮನಾದ ಲಂಕೆಯೇ ನನಗೆ ರಾಜಧಾನಿ. ನೀನು ಲಂಕೆಗೆ ಬಂದರೆ ಆಮೇಲೆ ಗತಾಯುವಾದ ರಾಮನನ್ನು ನೆನೆಯುವುದಿಲ್ಲ. ತಂದೆ ಭರತನನ್ನು ಸಿಂಹಾಸನದ ಮೇಲೆ ಕೂರಿಸಿ ರಾಮನನ್ನು ಕಾಡಿಗೆ ಅಟ್ಟಿದಾಗಲೇ ಅವನ ಪರಾಕ್ರಮ ತಿಳಿಯಿತು. ತಪಸ್ವಿಯಾದ ಶ್ರೀರಾಮನಿಂದ ನಿನಗೇನು ಪ್ರಯೋಜನ? ಕಾಮಾರ್ಥನಾಗಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ತ್ರಿಲೋಕೇಶ್ವರನು ರಾಕ್ಷಸೇಂದ್ರನೂ ಆದ ನನ್ನನ್ನು ನಿರಾಕರಿಸಬೇಡ ಎಂದು ಆಕೆಯನ್ನು ಬೇಡಿಕೊಂಡಳು. ಆದರೆ ತನ್ನನ್ನು ಬಯಸುವುದು ಮರಣಕ್ಕೆ ಮಾರ್ಗವೆಂದು ಸೀತೆ ಹೇಳಿದರೂ ರಾವಣನು ತನ್ನ ಆಸೆಯನ್ನು ಅಡಗಿಸಿಕೊಳ್ಳಲಾಗಲಿಲ್ಲ. ಸೀತೆಯ ಮಾತನ್ನು ಅಲ್ಲಗೆಳೆದು ಶೂರನಾದ ರಾವಣನು ಅಟ್ಟಹಾಸ ಮಾಡಿ ಆಕೆಗೆ ತನ್ನ ನಿಜ ಸ್ವರೂಪವನ್ನು ತೋರಿಸಿದನು. ಹುಚ್ಚಿ, ನನ್ನ ಪರಾಕ್ರಮವನ್ನರಿಯದೆ ನೀನು ಮಾತನಾಡುತ್ತಿರುವಂತೆ ತೋರುತ್ತದೆ. ಸಮುದ್ರವನ್ನೇ ಕುಡಿಯುವ ಶಕ್ತಿ ನನಗುಂಟು. ಯಮನನ್ನೇ ಕೊಲ್ಲುವ ಸಾಮರ್ಥ್ಯ ನನಗಿದೆ. ಆಗಿರುವಾಗ ನೀನು ನನ್ನನ್ನು ಪತಿಯೆಂದು ಸ್ವೀಕರಿಸು ಎಂದು ರಾವಣನು ಕೊಬ್ಬಿ ನುಡಿದನು. ಈ ಮಾತುಗಳನ್ನು ಹೇಳುತ್ತಾ ಸೂರ್ಯಕಲ್ಪನಾದ ರಾವಣನು ಕಣ್ಣುಗಳು ಕೋಪದಿಂದ ಅಗ್ನಿಯ ಜ್ವಾಲೆಯಂತೆ ಕೆಂಪಾದವು. ಆಗ ಅವನು ತನ್ನ ನಿಜ ಸ್ವರೂಪದಿಂದ ಅವಳೆದುರಲ್ಲಿ ನಿಂತು ತನ್ನನ್ನೇ ಗಂಡನನ್ನಾಗಿ ಒರೆಸಬೇಕೆಂದು ಅವಳನ್ನು ಪೀಡಿಸುತ್ತಾ ಎಡದ ಕೈಯಿಂದ ಅವಳ ಕೂದಲನ್ನು ಬಲದ ಕೈಯಿಂದ ತೊಡೆಗಳನ್ನು ಹಿಡಿದುಕೊಂಡನು. ಆಗ ಅವನ ಹೊಂದೇರು ಅಲ್ಲಿ ಕಾಣಿಸಿಕೊಂಡಿತು. ಕ್ರೂರ ವಾಕ್ಯಗಳಿಂದ ಸೀತೆಯನ್ನು ಎದುರಿಸಿ ಆಕೆಯನ್ನು ತೊಡೆಯ ಮೇಲೆ ಕೂರಿಸಿಕೊಂಡು ರಥವನ್ನು ಏರಿದನು. ಆಗ ಸೀತೆ ಹೆದರಿ ಉಚ್ಚೆದ್ದು, ಆ ರಾಮ, ಓ ಲಕ್ಷ್ಮಣ, ಮಹಾಭಾವೋ, ಗುರುಚಿತ್ತ ಪ್ರಸಾದಕ, ನೀಚನಾದ ಈ ರಾವಣನು ನನ್ನನ್ನು ಹೊತ್ತುಕೊಂಡೊಯ್ಯುವುದನ್ನು ಕಾಣದಿರುವೆಯಲ್ಲ. ಈ ದುಷ್ಟನನ್ನು ಕೊಲ್ಲದೆ ಏಕೆ ಸುಮ್ಮನಿರುವೆ? ಅಯ್ಯೋ, ಕೈಕೆಯ ಕೋರಿಕೆ ನೆರವೇರಿತು. ಜನಸ್ಥಾನಗಳೇ, ವೃಕ್ಷಗಳೇ, ಪರ್ವತಗಳೇ, ಹಂಸಗಳೇ, ತಾಯಿ ಗೋದಾವರಿ, ರಾವಣನು ನನ್ನನ್ನು ಕರೆದೊಯ್ಯುತ್ತಿರುವಾಗ ಬೇಗ ರಾಮನಿಗೆ ತಿಳಿಸಿ, ಇಗೋ ನಿಮಗೆ ನಮಸ್ಕಾರ ಹೀಗೆಂದು ಭಯದಿಂದ ನಡುಗಿ ದೀನವೇದನೆಯಾಗಿ ಕಣ್ಣೀರುತ್ತಾ ಗೋಳಿಟ್ಟಳು. ಆಗ ಆಕೆಗೆ ಜಟಾಯು ಕಾಣಿಸಿಕೊಂಡನು. ಭಯದಿಂದ ಕೂಗಿಕೊಳ್ಳುತ್ತಿದ್ದ ಸೀತೆಯ ಧ್ವನಿಯಿಂದ ಮಲಗಿದ್ದ ಆತನಿಗೆ ಇದ್ರೆ ತಿಳಿಯಿತು. ಮೊನಚಾದ ಕೊಕ್ಕುಗಳುಳ್ಳ ಜಟಾಯು ರಾವಣನನ್ನು ಕುರಿತು, ರಾವಣ, ಧರ್ಮಾತ್ಮನಾದ ಶ್ರೀರಾಮನ ಹೆಂಡತಿಯನ್ನು ಕದ್ದೊಯ್ಯುವುದು ನಿನಗೆ ತರವಲ್ಲ. ನಿನ್ನ ಹೆಂಡತಿಯನ್ನು ರಕ್ಷಿಸುವಂತೆ ದೀನನಾದ ಆಕೆಯನ್ನು ಕಾಪು ಇಡುವುದು ನಿನಗೆ ಧರ್ಮವಲ್ಲವೇ? ಈಗ ಕೆಳಗಿಟ್ಟಿರುವ ನಿನ್ನ ಮನಸ್ಸನ್ನು ಹಿಂತಿರುಗಿಸು. ಪಾಪ ಪುಣ್ಯಗಳಿಗೆ ರಾಜನೇ ಮೂಲ.
ಮೇಲಾಗಿ ಶ್ರೀರಾಮನು ನಿನಗಾವ ಕೇಳಿಕೊಂಡುಂಟು ಮಾಡಿದ್ದಾನೆ. ನಿನ್ನ ಕಂಠದಲ್ಲಿ ಯಮಪಾಶವಿರುವಂತೆ ತೋರುತ್ತದೆ. 60,000 ವರ್ಷಗಳು ಕಳೆದು ಹೋದ ವೃದ್ಧ ನಾನಾಗಿದ್ದರೂ ಯುವಕನಾದ ನೀನು ಸೀತೆಯನ್ನು ಕದ್ದುಕೊಂಡು ಕ್ಷೇಮದಿಂದ ಹಿಂತಿರುಗಲಾರೆ. ನೀನು ಶೂರನೇ ಆದ ಪಕ್ಷದಲ್ಲಿ ನನ್ನೊಡನೆ ಯುದ್ಧ ಮಾಡು. ಒಂದು ಕ್ಷಣದಲ್ಲಿ ನಿನ್ನನ್ನು ಕೊಂದು ಸೀತೆಯನ್ನು ಬಿಡಿಸುತ್ತೇನೆ. ಬೀಸಣಿಗೆಯಿಂದ ಹಣ್ಣನ್ನು ಕೆಡವುವಂತೆ ನಿನ್ನನ್ನು ರಥದಿಂದ ಕೆಡವಿ ನನ್ನ ಸ್ನೇಹಿತರಾದ ರಾಮಲಕ್ಷ್ಮಣರಿಗೆ ಹಿತವನ್ನುಂಟು ಮಾಡುತ್ತೇನೆ ಎಂದು ನುಡಿಯುತ್ತಾ ರಾವಣನನ್ನು ಅಟ್ಟಿ ಬಂದನು. ರಾವಣ ಜಟಾಯುಗಳಿಗೆ ಘೋರವಾದ ಕಡುಗಾಳಗ ನಡೆದು ಹೋಯಿತು. ರಾವಣನು ಬಿಟ್ಟ ಬಾಣಗಳ ಏಟುಗಳನ್ನು ಸಹಿಸಿಕೊಂಡು ಜಟಾಯು ಅವನ ದೇಹದಲ್ಲಿ ತನ್ನ ಕೊಕ್ಕಿನಿಂದ ಗಾಯಗಳನ್ನುಂಟು ಮಾಡಿದನು. ಇತ್ತ ಸೀತೆ ರಥದಲ್ಲಿ ಕಂಬರಿದುಂಬಿದವಳಾಗಿ ಜಟಾಯುವಿನ ಶೌರ್ಯವನ್ನು ನೋಡುತ್ತಾ ಕುಳಿತುಕೊಂಡಿದ್ದಳು. ತನ್ನ ಮೇಲೆ ಬೀಳುತ್ತಿದ್ದ ಬಾಣಗಳನ್ನು ತಡೆಯುತ್ತಾ ಜಟಾಯು ರಾಕ್ಷಸನ ಸ್ವರ್ಣ ಕವಚವನ್ನು ಕೊಡಿಹಿಬಿಟ್ಟನು. ಸಾವಿರಾರು ಬಾಣಗಳಿಂದ ಮುಚ್ಚಿ ಹೋದ ಜಟಾಯು ಗೂಡಿನಲ್ಲಿರುವ ಪಕ್ಷಿಯಂತೆ ಕಂಗೊಳಿಸುತ್ತಾ ರಾವಣನ ಬೀಳ್ಕೊಡುಗೆಯನ್ನು ಚಾಮರವನ್ನು ಕೆಡಹಿದನು. ಜಟಾಯು ತನ್ನ ಕುಕ್ಕಿನಿಂದ ರಾವಣನ ಸಾರಥಿಯ ತಲೆಯನ್ನು ಕುಕ್ಕಿ ಕೊಲ್ಲಲು ರಥಹೀನನಾದ ರಾವಣನು ಸೀತೆಯೊಡನೆ ಭೂಮಿಗೆ ಬಿದ್ದನು. ಆಗ ರಾವಣನು ಸೀತೆಯನ್ನೆತ್ತಿಕೊಂಡು ಅಂತರಿಕ್ಷಕ್ಕೆ ಹಾರಲು ಜಟಾಯು ಅವನನ್ನು ಅಡ್ಡಗಟ್ಟಿ ತಡೆದು, ಸೀತೆಯನ್ನೆತ್ತಿಕೊಂಡು ಎಲ್ಲಿಗೆ ಹೋಗುವೆ? ಮುಹೂರ್ತ ಕಾಲ ನಿಂತು ನನ್ನೊಡನೆ ಯುದ್ಧ ಮಾಡು ಎಂದು ರಾವಣನ ಬೆನ್ನಿಗೆ ಬಲವಾಗಿ ಒದೆದನು. ಅವನ ಅಂಗಾಂಗಗಳೆಲ್ಲ ಬಲವಾಗಿ ಗಾಯಗೊಳಿಸಿದನು. ಕೂದಲನ್ನು ಕಿತ್ತು ಹಾಕಿದನು. ಜಟಾಯುವಿನ ಕಾರ್ಯದಿಂದ ಕೋಪಗೊಂಡ ರಾವಣನು ಸೀತೆಯನ್ನು ಬಿಟ್ಟು ತನ್ನ ಕಾಲುಗಳಿಂದ ಜಟಾಯುವನ್ನು ತುಳಿದನು. ಕ್ಷಣಕಾಲ ಇಬ್ಬರಿಗೂ ಭಯಂಕರ ಯುದ್ಧ ಜರುಗಿತು. ಸೀತೆಯನ್ನು ಕೊಂಡೊಯ್ಯಲು ಆತುರನಾಗಿದ್ದ ರಾವಣನು ಆಗ ಖಡ್ಯವನ್ನು ಹಿರಿದು ಪಕ್ಷಿರಾಜನ ರೆಕ್ಕೆಗಳನ್ನು ಕತ್ತರಿಸಿಬಿಟ್ಟನು. ಅಲ್ಪಜೀವಿಯಾದ ಜಟಾಯು ಭೂಮಿಗೆ ಬೀಳಲು ರಕ್ತದಿಂದ ತೊಯ್ದು ಅವನನ್ನು ಕಂಡು ಸೀತೆ ಬಂಧು ಜನರ ಬಳಿಗೆ ಬರುವಂತೆ ಓಡಿ ಬಂದಳು. ಕಾಡು ಕಿಚ್ಚೆದ್ದು ಶಾಂತಿಯಾಂತೆಂಬಂತೆ ತನಗಾಗಿ ಹೋರಾಟಿ ಭೂಮಿಯಲ್ಲಿ ಬಿದ್ದಿದ್ದ ಆತನನ್ನು ನೋಡಿ ಬಹುವಾಗಿ ಗೋಳಿಟ್ಟಳು. ಜಟಾಯುವಿನ ಬಳಿಯಿದ್ದ ಸೀತೆಯನ್ನು ನೋಡಿ ರಾವಣನು ಓಡಿ ಬಂದು ಆಕೆ ಬೇಡವೆಂದರೂ ತಡೆಯುತ್ತಿದ್ದರೂ ತಲೆಗೂಲುದನ್ನು ಹಿಡಿದುಕೊಂಡನು. ರಾವಣನು ಕದ್ದೊಯ್ಯುತ್ತಿದ್ದ ಸೀತೆಯನ್ನು ನೋಡಿ ಋಷಿಗಳು ವ್ಯಸನಗೊಂಡರು. ರಾವಣನು ಕದ್ದೊಯ್ಯುತ್ತಿದ್ದ ಸೀತೆಯನ್ನು ನೋಡಿ ಋಷಿಗಳು ವ್ಯಸನಗೊಂಡರು. ಸೂರ್ಯನು ಕಾಂತಿಹೀನರಾದನು. ಮೃಗಪಕ್ಷಿಗಳು ಗೋಳಿಟ್ಟವು. ಸೀತೆಯ ತಲೆಯಿಂದ ಜಾರದ ಹೂಗಳು ಭೂಮಿಯಲ್ಲಿ ಉದುರ ಬಿದ್ದವು. ಆಕಾಶದಿಂದ ಬೀಳುವ ಗಂಗೆಯಂತೆ ಅವಳ ಕಂಠದಿಂದ ರತ್ನದ ಹಾರ ಜಾರಿ ಬಿತ್ತು. ಸಿಂಹಗಳು, ಹುಲಿಗಳು, ಜಿಂಕೆಗಳು ರೋಷದಿಂದ ಸೀತೆಯ ನೆರಳನ್ನು ಹಿಂಬಾಲಿಸಿದವು. ಜರಿಯಿಂದ ಕೂಡಿದ ಬೆಟ್ಟವು ಎತ್ತಿದ ಕೈಗಳಿಂದ ಸೀತಾರ್ಪಣಕ್ಕಾಗಿ ಅರಸುತ್ತಿರುವಂತೆ ಕಾಣಿಸಿತು. ಕಾಡಿನ ಉದ್ದಕ್ಕೂ ಜಿಂಕೆಯ ಮರಿಗಳು ಸೀತೆಗಾಗಿ ಕಣ್ಣೀರಿಡುತ್ತಿದ್ದವು. ರಾಕ್ಷಸನಾದರೂ ರಾಮ ಲಕ್ಷ್ಮಣ ಎಂದು ಕೂಗುತ್ತಿದ್ದ ಸೀತೆಯನ್ನು ಹೊತ್ತುಕೊಂಡು ಲಂಕೆಯ ಕಡೆಗೆ ನಡೆದನು. ಹೀಗೆ ಹೋಗುತ್ತಿದ್ದಾಗ ಉದ್ವಿಗ್ನಳಾದ ಸೀತೆ ರಾವಣನನ್ನು ಕುರಿತು, ನೀಚ ರಾವಣ, ನಾಚಿಕೆ ಇಲ್ಲವೇ ನಿನಗೆ? ರಾಮನ ಲಕ್ಷ್ಮಣರಿಬ್ಬರು ಇಲ್ಲದ ವೇಳೆಯಲ್ಲಿ ನನ್ನ ಕದ್ದುಕೊಂಡು ಓಡುವೆಯ? ಮಾಯಾಮೃಗದಿಂದ ನನ್ನ ಗಂಡನು ವಂಚಿತನಾದನು. ನಮಗೆ ಪರಮ ಪಿತೃನಾದ ಪಕ್ಷಿರಾಜನು ಮರಣ ಹೊಂದಿದನು. ಕಳ್ಳತನದಿಂದ ಪರರ ಹೆಂಡಿರನ್ನು ಕದ್ದೊಯ್ಯುವ ನಿನ್ನ ಪರಾಕ್ರಮವನ್ನು ಸುಡಲಿ. ರಾಮಲಕ್ಷ್ಮಣನ ಬಾಣಗಳ ಮಣೆಯಿಂದ ಬೆಂಕಿಯಲ್ಲಿ ಸುಟ್ಟ ಅಕ್ಕಿಯಂತೆ ನೀನು ಪ್ರಾಣ ಬಿಡುವೆ. ಇದು ತಿಳಿದಾದರೂ ನೀನು ನನ್ನನ್ನು ಬಿಡು. ಸಾಯುವವರು ಅಪತ್ಯ ಮಾಡುವಂತೆ ನೀನು ನನ್ನನ್ನು ಕೊಂಡೊಯ್ಯುತ್ತಿರುವೆ. ತನ್ನ ಪ್ರಿಯ ಪತ್ನಿಯನ್ನು
ಕೊಂಡೊಯ್ಯುತ್ತಿರುವ ಶ್ರೀರಾಮನು ಕೊಲ್ಲದಿರುವನೇ ಎಂದು ಧಿಕ್ಕರಿಸಿ ನುಡಿದು ಬಗೆಬಗೆಯಾಗಿ ಗೋಳಿಟ್ಟಳು. ರಾವಣನು ಇದಾವುದನ್ನು ಗಮನಿಸದೆ ವೇಗವಾಗಿ ಹೋಗುತ್ತಿದ್ದನು. ಆ ಸಮಯದಲ್ಲಿ ಸೀತೆ ಬೆಟ್ಟದ ಕೋಡುಗಳೊಂದರ ಮೇಲೆ ಕುಳಿತಿದ್ದ 5 ಕಪಿವೀರನನ್ನು ಕಂಡಳು. ತನ್ನ ವಿಷಯವನ್ನು ಅವರು ಶ್ರೀರಾಮನಿಗೆ ತಿಳಿಸಬಹುದೆಂದು ನಂಬಿ ತನ್ನ ರೇಷ್ಮೆಯ ಉತ್ತರಿಯಲ್ಲಿ ಆಭರಣಗಳನ್ನು ಕಟ್ಟಿ ಅವರ ನಡುವೆ ಎಸೆದಳು. ಲಂಕೆಯ ಹೋಗುವ ಆತರದಲ್ಲಿ ರಾವಣನಿಗೆ ಅದು ಗೊತ್ತಾಗಲೇ ಇಲ್ಲ. ಆ ಕಪಿಗಳು ಸಂತಪ್ತಳಾದ ಸೀತೆಯನ್ನು ಕಣ್ಣರಳಿಸಿಕೊಂಡು ನೋಡಿದರು. ಪಂಪಾ ಸರೋವರವನ್ನು ದಾಟಿ ರಾವಣ ದಕ್ಷಿಣಾಮುಖವಾಗಿ ಲಂಕೆಯ ಕಡೆಗೆ ತೆರಳಿದನು. ಸಮುದ್ರವನ್ನು ದಾಟಿ ಲಂಕೆಯನ್ನು ಹೊಕ್ಕು ತನ್ನ ಅಂತಃಪುರದಲ್ಲಿ ಸೀತೆಯನ್ನು ಇರಿಸಿದನು. ಆ ಬಳಿಕ ರಾವಣನು ಪಿಶಾಚ ಸ್ತ್ರೀಯರನ್ನು ಕರೆದು, ನನ್ನ ಅಪ್ಪಣೆಯಿಲ್ಲದೆ ಯಾವ ಪುರುಷನೂ ಆಗಲಿ ಸ್ತ್ರೀಯರೇ ಆಗಲಿ ಸೀತೆಯನ್ನು ನೋಡಕೂಡದು. ಆಕೆ ಬಯಸತಕ್ಕ ಬಂಗಾರ ವಸ್ತ್ರ ಆಭರಣಗಳನ್ನು ನನ್ನ ಆಜ್ಞೆಯೆಂದೇ ತಿಳಿದು ಸೀತೆಗೆ ಕೊಡಿ. ತಿಳಿದೋ ತಿಳಿಯದೆಯೋ ಯಾವ ಹೆಂಗಸು ಸೀತೆಗೆ ಅಪ್ರಿಯವಾದ ಮಾತನ್ನು ನುಡಿಯಕೂಡದು. ಹಾಗೆ ಮಾಡಿದವರ ಪ್ರಾಣ ಉಳಿಯದು ಎಂದು ಅಪ್ಪಣೆ ಮಾಡಿ ಅಂತಃಪುರದಿಂದ ಹೊರಟು ಹೋದನು. ಶ್ರೀರಾಮನ ಸಮಾಚಾರವನ್ನು ತರಲು 8 ಜನ ಸಮರ್ಥರಾದ ರಾಕ್ಷಸರನ್ನು ಜನಸ್ಥಾನದಲ್ಲಿ ಕಾವಲಿಟ್ಟನು. ಸೀತೆಯನ್ನು ಕದ್ದು ತಂದ ರಾವಣನಿಗೆ ಸಂತೋಷವೇನೋ ಉಂಟಾಗಿತ್ತು. ಆದರೆ ಶ್ರೀರಾಮನ ವೈರವನ್ನು ಬೆಳೆಸಿದನೆಂಬ ಭಾವದಿಂದ ಅವನಿಗೆ ನಿದ್ದೆಯೇ ಬರಲಿಲ್ಲ. ಆಗ ಅವನ ಮನಸ್ಸನ್ನು ಸೀತೆಯೇ ಸಂಪೂರ್ಣವಾಗಿ ತುಂಬಿಬಿಟ್ಟಿದ್ದಳು. ಮನ್ಮಥನ ಹೂಬಾಣಗಳಿಂದ ಒಡೆಯಲ್ಪಟ್ಟ ಅವನು ಮತ್ತೆ ಅಂತಃಪುರವನ್ನು ಹೊಕ್ಕನು. ನೀರು ತುಂಬಿದ ಕಣ್ಣುಗಳಿಂದ ಕೂಡಿ ದುಃಖಭಾರದಿಂದ ಕುಗ್ಗಿ ತಲೆಬಗ್ಗಿಸಿ ಕುಳಿತಿದ್ದ ಸೀತೆ ಸಮುದ್ರದ ನಡುವೆ ಮುಳುಗುತ್ತಿದ್ದ ನಾವೆಯಂತೆ ಕಂಡಳು. ಆಗ ರಾವಣನು ಶೋಕದಲ್ಲಿ ಮುಳುಗಿ ಹೋಗಿದ್ದ ಸೀತೆಗೆ ಸ್ಫಟಿಕಮಯವಾದ ವಜ್ರವೈಡೂರ್ಯ ಮಣಿಗಳಿಂದ ಕೂಡಿದ ಕಂಬಗಳುಳ್ಳ ಅರಮನೆಯನ್ನು ಬಲಾತ್ಕಾರದಿಂದಲೇ ತೋರಿಸಿದನು. ಅವಳೊಡನೆ ಚಿನ್ನದ ಸೋಪಾನಗಳನ್ನು ಏರಿ ನಡೆದನು. ನಾನಾ ತೆರನಾದ ಸರೋವರಗಳನ್ನು ಪುಷ್ಕರಗಳನ್ನು ಅವಳಿಗೆ ತೋರಿಸಿದನು. ಪಾಪಾತ್ಮನಾದ ರಾವಣನು ಸೀತೆಗೆ ಆಸೆಯ ಬಲವನ್ನೊಡ್ಡಿ ಈ ರೀತಿಯಾಗಿ ಅಂಗಲಾಚಿ ಬೇಡಿಕೊಂಡನು. ವಿಶಾಲಾಕ್ಷಿ, ಸಮಸ್ತ ರಾಕ್ಷಸರೆಲ್ಲರೂ ನಾನು ಪ್ರಭು, ಆದರೆ ನೀನು ನನ್ನ ಪ್ರಾಣಗಳಿಂತಲೂ ಮೇಲೆನಿಸಿದವಳು. ನನ್ನ ಪತ್ನಿಯರಿಗೆಲ್ಲ ಸ್ವಾಮಿ ಎನಿಸಿ ನನ್ನ ಹೆಂಡತಿಯಾಗು. ನಿನಗೆ ಪ್ರಿಯವುಂಟು ಮಾಡುವ ನನ್ನ ಮಾತನ್ನು ಕೇಳಿ ನನ್ನನ್ನು ಅನುಗ್ರಹಿಸು. ದೇವಯಕ್ಷ ಗಂಧರ್ವರಲ್ಲಿ ನನಗೆ ಸಮಾನರಿರುವವರು ಮತ್ತೊಬ್ಬರಿಲ್ಲ. ರಾಜಭ್ರಷ್ಟನೂ ದೀನನೂ ತಾಪಸಿಯೂ ಆದ ರಾಮನಿಂದ ನಿನಗೇನಾಗಬೇಕು? ಯೌವನ ಶಾಶ್ವತವಾದುದಲ್ಲ, ಚಂಚಲವಾದುದು. ಆದ ಕಾರಣ ನನ್ನನ್ನು ಅನುಗ್ರಹಿಸಿ ಸಮಸ್ತ ಭೋಗಗಳನ್ನು ಅನುಭವಿಸು. ವಾಯುವನ್ನು ಕಟ್ಟಲು ಜ್ವಾಲೆಯನ್ನು ಹಿಡಿಯಲು ಹೇಗೆ ಅಸಾಧ್ಯವೋ ಹಾಗೆ ಸಾಗರದಿಂದ ಸುತ್ತುವರೆದ ಲಂಕೆಯನ್ನು ಪ್ರವೇಶಿಸುವುದು ಅಸಾಧ್ಯ. ಆದ್ದರಿಂದ ಎಲೈ ಸೀತೆ, ರತ್ನಾಭರಣಗಳನ್ನು ತೊಟ್ಟು ಪುಷ್ಪವನ್ನೇರಿ ನನ್ನೊಡನೆ ವಿಹರಿಸು. ಚಂದ್ರಮುಖಿಯಾದ ಸೀತೆ ರಾವಣನ ಮಾತನ್ನು ಕೇಳಿ ಸೆರಗಿನಿಂದ ಮುಖವನ್ನು ಮುಚ್ಚಿಕೊಂಡು ಕಣ್ಣೀರು ಸುರಿಸಿದಳು. ರಾವಣನು ಸೀತೆಯನ್ನು ಕುರಿತು, ಮತ್ತೆ ವೈದೇಹಿ ಧರ್ಮಲೋಪವಾಗುವುದೆಂದು ನಾಚಿಕೊಳ್ಳಬೇಡ. ಇದುವರೆಗೂ ಯಾವ ಹೆಂಗಸಿಗೂ ತಲೆಬಾಗದ ನಾನು ನನ್ನ 10 ತಲೆಗಳನ್ನು ನಿನ್ನ ಪಾದ ಮೇಲಿಡುತ್ತೇನೆ. ಇಂದಿನಿಂದ ನಾನು ನಿನ್ನ ದಾಸ, ನನ್ನನ್ನು ಅನುಗ್ರಹಿಸು ಎಂದು ಪ್ರಾರ್ಥಿಸಿದನು. ಸೀತೆ ದುಃಖಿತಳಾಗಿದ್ದರೂ ಸ್ವಲ್ಪವೂ ಹೆದರದೆ ನಡುವೆ ಹುಲ್ಲುಕಡ್ಡಿಯನ್ನು ಇಟ್ಟುಕೊಂಡು ಅದನ್ನು ನಿರ್ದೇಶಿಸಿ ರಾವಣನಿಗೆ ಈ ರೀತಿ ಹೇಳಿದರು. ದೀರ್ಘಬಾಹು ವಿಶಾಲಾಕ್ಷನು ಆದ ರಾಮನೇ ನನ್ನ ಗಂಡ, ಅವನೇ ನನ್ನ ದೈವ. ತೇಜಸ್ವಿಯಾದ ಆತನನ್ನು ನೀನು ಎದುರಿಸದಿದ್ದರೆ ಈ ವೇಳೆಗೆ ನಿನ್ನ
ಅವತಾರವೇ ಮುಗಿಯುತ್ತಿತ್ತು. ರಾಮನು ದೇವಾಸುರರನ್ನು ಗೆದ್ದ ಪರಾಕ್ರಮಿ. ನೀನಾದರೂ ರಾಮನೊಡನೆ ದ್ವೇಷ ಕಟ್ಟಿಕೊಂಡು ಸಾಯಲು ಬಯಸಿದೆ. ಚಂದ್ರನನ್ನು ಅಂತರಿಕ್ಷದಿಂದ ತರಲು ಸಾಗರವನ್ನು ಶೋಷಿಸಲು ಶಕ್ತನಾದ ರಾಮನು ನನ್ನನ್ನು ಈ ಸೆರೆಯಿಂದ ಬಿಡಿಸುವನು. ನಿನ್ನ ಪ್ರಾಣಗಳನ್ನು ತನ್ನ ಬಾಣಗಳಿಂದ ಸೆಳೆದು ಲಂಕೆಯನ್ನು ನಾತರಿಲ್ಲದಂತೆ ಮಾಡುವನು. ಪತಿವ್ರತೆಯಾದ ನನ್ನನ್ನು ನೀನು ಮುಟ್ಟಲಾರೆ. ತಾವರೆಯ ಕೊಳದಲ್ಲಿ ರಾಜಹಂಸಗಳೊಡನೆ ಕ್ರೀಡಿಸುವ ಹಂಸಿಗೆ ನೀರು ಕಾಗೆಯ ಮೇಲೆ ಮನಸ್ಸಾದೀತೆ ರಾಕ್ಷಸಾಧಮ. ಈ ನನ್ನ ದೇಹವನ್ನು ಬೇಕಾದರೆ ಬಿಗಿಸು, ಇಲ್ಲವಾದರೆ ತಿನ್ನು. ಲೋಕದಲ್ಲಿ ಅಪವಾದ ಹೊಂದಿ ಬದುಕುವುದಕ್ಕೆ ಬದಲಾಗಿ ಈ ದೇಹವನ್ನೇ ಬಿಡುತ್ತೇನೆ. ಸೀತೆಯ ನುಡಿಗಳನ್ನು ಕೇಳಿ ಕ್ರೋಧದಿಂದ ಕುರುಡನಾದ ರಾವಣನು, ಮೈಥಿಲಿ, ನಿನಗೆ ಇನ್ನು 12 ತಿಂಗಳು ಅವಧಿಯನ್ನು ಕೊಟ್ಟಿರುತ್ತೇನೆ. ಆ ಕಾಲದಲ್ಲಿ ನೀನು ನನ್ನವಳಾಗದಿದ್ದರೆ ನಿನ್ನನ್ನು ಬೆಳಗಿನ ಊಟಕ್ಕೆ ಕತ್ತರಿಸುವಂತೆ ಹೇಳುತ್ತೇನೆ ಎಂದು ಹೇಳಿ ಆಕೆಯನ್ನು ಅಶೋಕವನದಲ್ಲಿ ಸೆರೆಯಿಟ್ಟನು. ಜಾನಕಿಯನ್ನು ನಯಭಯಗಳಿಂದ ದಾರಿಗೆ ತರಲು ಘೋರ ರೂಪಿಗಳಾದ ರಾಕ್ಷಸರನ್ನು ಅವಳ ಸುತ್ತಲೂ ಕಾವಲಿಟ್ಟನು. ಹುಲಿಗಳ ನಡುವೆ ಸಿಕ್ಕ ಹೆಣ್ಣು ಹುಲ್ಲೆಯಂತೆ ಸೀತೆ ರಾಕ್ಷಸಿಯರ ಬಾಧೆಗೆ ಸಿಲುಕಿ ಶ್ರೀರಾಮನನ್ನೇ ಧ್ಯಾನಿಸುತ್ತಾ ಅಶೋಕವನದಲ್ಲಿ ಕಾಲ ಕಳೆಯುತ್ತಿದ್ದಳು. ನಮಸ್ಕಾರ.